ಟೆಕ್ನಿಷಿಯನ್ ಒಬ್ರು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು ರವಿ ಹಾಸನ್ ಅಂತ. ಇದು ನನಗೆ ತುಂಬಾ ಹೈಲೈಟ್ ಆಗಿತ್ತು. ರವಿ ಹಾಸನ್ ಬಗ್ಗೆ ಏನೇ ಕೇಳಬೇಕು ಅಂದ್ರೆ, ಇವರು ಇದರಲ್ಲಿ ಮ್ಯೂಸಿಕ್ ಮತ್ತೆ ಎಡಿಟಿಂಗ್ ಮಾಡಿದ್ದಾರೆ. ಒಬ್ರು ಆರ್ಮಿ ಆಫೀಸರ್, ಅಂದ್ರೆ ನಮ್ಮ ದೇಶ ಸೇವೆ ಮಾಡೋರು, ಕಲಾ ಸೇವೆನೂ ಮಾಡಿದ್ದಾರೆ. ಇದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಕೇಳಕ್ಕಿದು. ಅಂಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಕೂಡ ಕೇಳ್ಪಟ್ಟಿದ್ದೀನಿ. ಅವ್ರಿಗೋಸ್ಕರ ಆದ್ರೂ ನಾನು ಇದನ್ನ ನೋಡ್ಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಒಬ್ರು ಆರ್ಮಿ ಆಫೀಸರ್ ಇದ್ರಲ್ಲೂ ಕೂಡ ಒಂದು ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ದಾರೆ ಅಂದ್ರೆ ಅವ್ರ ಟೇಸ್ಟ್ ಹೇಗಿದೆ ಅದನ್ನ ನೋಡ್ಲೇಬೇಕು ನಾನು. ಸೊ ನಂಗಂತೂ ಹೋಪ್ಸ್ ಇದೆ ಟೀಮ್ ಮೇಲೆ ಏನೋ ಒಂದು ಮಾಡ್ತಾರೆ ಮುಂದಕ್ಕೆ ಅಂತ. ಇದನ್ನ ನನ್ನ ಕೈಲಾದಷ್ಟು ನಾನು ಸಪೋರ್ಟ್ ಮಾಡ್ತಿದ್ದೀನಿ. ಒಂದು ಚಿಕ್ಕ ಅಳಿದ ಸೇವೆ ನನ್ನ ಕಡೆ ಅಷ್ಟೇ, ಏನೇ ಇಲ್ಲ. ಓಕೆ, ಸೊ ಪಬ್ಲಿಕ್ ಆಗಿದೆ, ಐ ಥಿಂಕ್ ರಿಲೀಸ್ ಆಗಿದೆ. ಸುಮಾರು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿ. ಹಾಯ್ ಎಲ್ರಿಗೂ ನಮಸ್ತೆ. ನೀವು ಏನ್ ಮಾಡಿದೀರ ಅದನ್ನ ನಾನು ಹೇಳೋದ್ಕಿಂತ ನಾನಾಗಿ ನೋಡಿ ನಾನು ಜನಕ್ಕೆ ಹೇಳೋದು ಇಂಪಾರ್ಟೆಂಟ್. ನಾನು ವಿಡಿಯೋ ಮಾಡೋದು ಜಾಸ್ತಿ ಇಂಪಾರ್ಟೆಂಟ್ ಅಂತ ಇರ್ತೀನಿ. ಬಟ್ ಇರೋಲ್ಲ ಸ್ವಲ್ಪ ನನ್ನ ಆತ್ಮೀಯರೇ ಹಾಸನ್ ಅವರು ಏನೋ ಒಂದು ಪ್ರಯತ್ನ ಮಾಡಿದ್ದಾರೆ ಶಾರ್ಟ್ ಮೂವಿ ಮುಖಾಂತರ. ಇದನ್ನ ನನ್ನ ಕೈಲಾದಷ್ಟು ನಾನು ಸಪೋರ್ಟ್ ಮಾಡ್ತಿದ್ದೀನಿ. ಒಂದು ಚಿಕ್ಕ ಅಳಿದ ಸೇವೆ ನನ್ನ ಕಡೆ ಅಷ್ಟೇ, ಏನೇ ಇಲ್ಲ. ಇದನ್ನೇ ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಈಗ ನಮ್ಗೆ ದೊಡ್ಡವ್ರು ಹೇಳ್ತಿದ್ರು ಗೊತ್ತಾ, ಚಿಕ್ಕ ಕೆಲಸನ ದೊಡ್ಡ ಕೆಲಸ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ. ಸೊ ಶಾರ್ಟ್ ಮೂವಿ ಆದ್ರೂ ನೀಟಾಗಿ ಪೋಸ್ಟರ್ ರೆಡಿ ಮಾಡಿಸಿ ಎಲ್ಲ ಮಾಡಿದ್ದಾರೆ. ಅಂಡ್ ಪ್ಯಾಷನ್ ಕಾಣ್ತಿದೆ ಇದರಲ್ಲಿ. ಅದು ಹೆಂಗೆ ಅಂದ್ರೆ, ಸುಮ್ಮನೆ ಅವ್ರು ಯಾರೋ ಮಾಡ್ತಾರೆ ನಾವು ಮಾಡಬೇಕು ಅಥವಾ ಇನ್ನೊಬ್ರು ತೋರ್ಸಕ್ಕೋಸ್ಕರ ಮಾಡೋದು ಅಷ್ಟೇ ಅಲ್ಲ. ಇವ್ರು ಏನೋ ಒಂದು ಮಾಡ್ಬೇಕು ಅನ್ಕೊಂಡು ಒಂದು ಪುಟ್ ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ದಾರೆ. ಸೊ ನಂಗಂತೂ ಹೋಪ್ಸ್ ಇದೆ ಟೀಮ್ ಮೇಲೆ ಏನೋ ಒಂದು ಮಾಡ್ತಾರೆ ಮುಂದಕ್ಕೆ ಅಂತ. ಅಂಡ್ ಇದು ಟೆಕ್ನಿಷಿಯನ್ ಒಬ್ರು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು ರವಿ ಹಾಸನ್ ಅಂತ. ಇದು ನನಗೆ ತುಂಬಾ ಹೈಲೈಟ್ ಆಗಿತ್ತು. ಅಫ್ಕೋರ್ಸ್ ನಾನು ಮೂವಿನೂ ತುಂಬಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ರವಿ ಹಾಸನ್ ಬಗ್ಗೆ ಏನೇ ಕೇಳಬೇಕು ಅಂದ್ರೆ, ಇವರು ಇದರಲ್ಲಿ ಮ್ಯೂಸಿಕ್ ಮತ್ತೆ ಎಡಿಟಿಂಗ್ ಮಾಡಿದ್ದಾರೆ. ಮೂಲತಃ ಆಕ್ಚುಲ್ ಇವರು ಹಾಸನ್ ಅವರು. ಅಂಡ್ ಕೆಲಸ ಏನ್ ಬೇಸಿಕ್ ಆಕ್ಯುಪೇಷನ್ ಏನಪ್ಪಾ ಅಂದ್ರೆ, ಒಬ್ರು ಆರ್ಮಿ ಆಫೀಸರ್, ಅಂದ್ರೆ ನಮ್ಮ ದೇಶ ಸೇವೆ ಮಾಡೋರು, ಕಲಾ ಸೇವೆನೂ ಮಾಡಿದ್ದಾರೆ. ಇದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಕೇಳಕ್ಕಿದು. ಅಂಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಕೂಡ ಕೇಳ್ಪಟ್ಟಿದ್ದೀನಿ. ಅವ್ರಿಗೋಸ್ಕರ ಆದ್ರೂ ನಾನು ಇದನ್ನ ನೋಡ್ಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಒಬ್ರು ಆರ್ಮಿ ಆಫೀಸರ್ ಇದ್ರಲ್ಲೂ ಕೂಡ ಒಂದು ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ದಾರೆ ಅಂದ್ರೆ ಅವ್ರ ಟೇಸ್ಟ್ ಹೇಗಿದೆ ಅದನ್ನ ನೋಡ್ಲೇಬೇಕು ನಾನು. ಅಂಡ್ ಇದರಲ್ಲಿ ಇವ್ರ ಹೆಸರು ಜಗ್ಗು ಅಂತ, DOP ಡೈರೆಕ್ಷನ್ ಆಫ್ ಫೋಟೋಗ್ರಫಿ, ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಅಂಡ್ ಯಶವಂತ್ ಅವರು ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ಸ್ಟೋರಿ ಎಲ್ಲದನ್ನು ಮಾಡಿದ್ದಾರೆ. ಸೊ ಫಸ್ಟ್ ಮೊದಲನೇ ಪ್ರಯತ್ನ ಸ್ಟೂಡೆಂಟ್. ಓಕೆ, ಅದೃಷ್ಟವಂತರು. ನಾವು ಸ್ಟೂಡೆಂಟ್ ಆಗಿದ್ದಾಗ ನಮ್ಗೆಲ್ಲ ಈ ಅವಕಾಶ ಕೊಟ್ಟೇ ಇರಲಿಲ್ಲ. ಮನೇಲಿ ಓದು, ಟ್ಯೂಷನ್ಗೆ ಹೋಗು, ಮನೇಲಿ ಇಷ್ಟು ಮಾರ್ಕ್ಸ್ ತೆಗಿ ಅಂತಾನೆ ಒಂದು ಇತ್ತು ನಮ್ಗೆ. ಫುಲ್ ಪ್ರೊಡಕ್ಷನ್ ವರ್ಕ್ ಅಲ್ಲಿ ಹಾಸನಮ್ಮ ಫಿಲ್ಮ್ಸ್ ಅನ್ನ ಹೆಸರು ಇಟ್ಕೊಂಡಿದ್ದಾರೆ. ಇವನೇನ್ ಕೂತಿದ್ರೆ ಇದ್ರ ಬಗ್ಗೆ ಯಾರು ಹೇಳ್ತಿಲ್ಲ ಅಂತ ಅನ್ಕೊಂಡ್ಬಿಡಿ. ಹೀರೋ ಇಂಟ್ರೊಡಕ್ಷನ್ ಯೂಶಲಿ ಲಾಸ್ಟ್ ಅಲ್ಲಿ ಕೊಡ್ತಾರಲ್ಲ, ಆತರ ನಾನು ಇದ್ರ ಬಗ್ಗೆ ಲಾಸ್ಟ್ ಅಲ್ಲಿ ಹೇಳೋಣ ಅಂತ. ಸೊ ಇವನು ನನಗೆ ನನ್ನ ಜೊತೆ ಕೆಲಸ ಮಾಡ್ತಾನೆ. ನನ್ನ ಮೂವೀಸ್ ಅಲ್ಲಿ ಜೊತೆಗೆ ನನಗೆ ಹೆಲ್ಪ್ ಮಾಡೋದಾಗ್ಲಿ, ಪ್ರತಿಯೊಂದು ನನ್ನ ಫ್ರೆಂಡ್, ನನ್ನ ತಮ್ಮನ ತರಾನೇ. ಅಂಡ್ ಇವನು ಕೂಡ ಒಂದು ಒಳ್ಳೆ ಇಂಪಾರ್ಟೆಂಟ್ ಪಾತ್ರ ಲೀಡ್ ರೋಲ್ ಅಲ್ಲಿ ಮಾಡಿದ್ದಾನೆ ಅಂತ ಕೇಳಿದ್ ಖುಷಿ ಆಯ್ತು ನನಗೆ. ಯೂಶಲಿ ನಾವು ಏನ್ ಮಾಡ್ತಿದೀವಿ ಅಂತ ಹೇಳೋದ್ಕಿಂತ ಮಾಡಿದ್ದನ್ನ ತೋರಿಸ್ಬೇಕು, ಅದನ್ನ ಮಾಡಿದ್ದಾನೆ. ಸೊ ಹಿಂಗ್ ಮಾಡಿದೀನಿ ನೋಡಿ ಎಷ್ಟು ಹಿಂಗಿದೆ ಅಂತ ಎಲ್ಲ ಕೆಲಸ ಮುಗಿಸಿ ಬಂದಿದ್ದಾರೆ. ಚೆನ್ನಾಗಿ ಪೋಸ್ಟರ್ ರಿವೀಲ್ ಮಾಡ್ತೀನಿ, ಇದೆ ನೋಡಿ ಪೋಸ್ಟರ್. ಅದು ಚೆನ್ನಾಗಿ ರೀಚ್ ಆಗುತ್ತೆ ಎಲ್ರಿಗೂ. ಟೈಟಲ್ ಒಂದು ಡಿಫ್ರೆಂಟ್ ಆಗಿದೆ. ಅಂಡ್ 2 ಸಲ ಕೇಳಬೇಕು ಅನ್ಸುತ್ತಿದ್ದು ನಮ್ಗೆ ಅಂತ ಕೇಳಿದಾಗ. 4 days ಲೀವ್ ಅಲ್ಲಿ 1 love ಅಂತ. ಅಂದ್ರೆ ಆಲ್ಮೋಸ್ಟ್ ವಿಷಯ ಏನಿದೆ ಅದನ್ನ ಟೈಟಲ್ ಅಲ್ಲೇ ಹೇಳಿದ್ದಾರೆ. 4 ದಿನ ರಜೆಯಲ್ಲಿ 1 ಪ್ರೀತಿ ಅಂತ. 4 days ಲೀವ್ ಅಲ್ಲಿ 1 love. ನಾನು ಕೇಳಿದೆ ಟೈಟಲ್ ಏನಕ್ಕೆ ಇಷ್ಟು ಉದ್ದ ಇಟ್ಟಿದ್ದೀರಾ ಅಂತ. ಇದಕ್ಕೆ ಆನ್ಸರ್ ಇದು ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ವಿಡಿಯೋ ನೋಡಿದ್ಮೇಲೆ. ಸೊ ನಾನು ಒಬ್ಬನೇ ಅಲ್ಲ, ಎಲ್ಲರೂ ನೋಡಿ ಪ್ಲೀಸ್. ಅಂಡ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರು ಕೂಡ ಅದನ್ನ ಇಷ್ಟ ಆಗಿದೆ ಅಂತ ಹೇಳಿ, ಇಷ್ಟ ಆಗಿಲ್ಲ ಅಂದ್ರೂ ಕೂಡ ಇವ್ರು ಹೇಳಿ ತಿಳ್ಕೊತಾರೆ. 4 days ಲೀವ್ ಅಲ್ಲಿ 1 love ಈ ಸಿನಿಮಾ ತಂಡಕ್ಕೆ ಮತ್ತೆ ಟೆಕ್ನಿಷಿಯನ್ಸ್ಗೆ ಅಂಡ್ ಯಾರ್ಯಾರೆಲ್ಲ ಆರ್ಟಿಸ್ಟ್ ಕೆಲಸ ಮಾಡಿದಾರೋ ಎಲ್ಲರಿಗೂ ಒಳ್ಳೇದಾಗ್ಬೇಕು. ಯಾವ ಮಟ್ಟಿಗೆ ಒಳ್ಳೇದಾಗ್ಬೇಕು ಅಂದ್ರೆ, ಇದು ಪ್ರತಿಯೊಬ್ಬರಿಗೂ ಈ ಸಿನಿಮಾದ ಡೈಲಾಗ್ ಇರ್ಲಿ, ಮತ್ತೆ ಏನಾದ್ರೂ ಈ ಸಿನಿಮಾ ಹೆಸರಾಗ್ಲಿ ಪ್ರತಿಯೊಬ್ಬರಿಗೂ ರೀಚ್ ಆಗ್ಬೇಕು. ಅಂಡ್ ಅವರೆಲ್ಲ ಇನ್ನೊಂದಷ್ಟು ಜನರಿಗೆ ಸ್ಪ್ರೆಡ್ ಮಾಡಬೇಕು, ಆ ಲೆವೆಲ್ಗೆ ರೀಚ್ ಆಗ್ಲಿ. ಈ ಟೀಮಿಂದ ಇನ್ನೊಂದು ಸಿನಿಮಾ ಬರಲಿ ಅನ್ನೋದು ಒಂದು ವೆಯ್ಟ್ ಮಾಡ್ತಾ ಆಗ್ಲಿ. ಎಲ್ರಿಗೂ ಆಲ್ ದಿ ಬೆಸ್ಟ್.